ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆ ಮನೆ ಕೈ ರುಚಿ. ಇವತ್ತು ನಾನು ಉದ್ದಿನ ಹಿಟ್ಟಲ್ಲಿ ಮಾಡ್ಬೋದಾದಂಥ 3 ರೆಸಿಪಿ ಬೋಂಡಾ ಸೂಪು, ಟೈರ್ ವಡೆ ಮತ್ತು ಮೆದು ವಡೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಒಂದೇ ಒಂದು ಬೌಲಷ್ಟು ಉದ್ದಿನ ಬೇಳೆ ನೆನೆಸಿ ರುಬ್ಕೊಂಡ್ರೆ ಸಾಕು. ಈ 3 ರೆಸಿಪಿಗಳನ್ನ ಈಸಿಯಾಗೆ ಮಾಡ್ಕೊಬೋದು. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಮೊದಲಿಗೆ ಬೋಂಡಾ ಸೂಪ್ಗೆ ನಾನು ಸೂಪ್ ರೆಡಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಕುಕ್ಕರ್ಗೆ 1 ಕಪ್ಪಷ್ಟು ಹೆಸರು ಬೇಳೆನ ಹಾಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ 2ರಿಂದ 3 ಸಲ ತೊಳೆದು 2 ಬೌಲಷ್ಟು ನೀರನ್ನು ಹಾಕಿ ಚಿಟಿಕೆ ಅರಿಶಿನ ಸೇರಿಸಿ ಬೇಯೋಕ್ಕೆ ಇಟ್ಕೋತಾ ಇದ್ದೀನಿ. ಸುಮಾರು 3ರಿಂದ 4 ವಿಷಲ್ನ ಚೆನ್ನಾಗಿ ಹೊಡೆಸ್ಕೋಬೇಕಾಗತ್ತೆ. ಅಷ್ಟರಲ್ಲಿ ನಾನು ಉದ್ದಿನ ಬೇಳೆನ ನೋಡಿ ಓವರ್ ನೈಟ್ ನೆನೆಸ್ಬಿಟ್ಟಿದೆ. ಇದು ಎಷ್ಟು ಚೆನ್ನಾಗಿ ನೆನೆಯುತ್ತೋ ಅಷ್ಟು ಚೆನ್ನಾಗಿ ವಡೆ ಗರಿ ಗರಿಯಾಗಿ ಬರುತ್ತೆ. ಇದನ್ನು ಚೆನ್ನಾಗಿ ತೊಳೆದು ಮಿಕ್ಸರ್ ಜಾರ್ಗೆ ಹಾಕೋತಾ ಇದ್ದೀನಿ. ಈ ಉದ್ದಿನ ವಡೆ ಮಾಡುವಾಗ ನಾವು ನೋಡ್ಕೋಬೇಕಾಗಿರೋದು ಏನಪ್ಪ ಅಂದರೆ, ಮಿಕ್ಸರ್ ಜಾರು ನಾವು ಯಾವ್ದು ತಗೋತೀವೋ ಅದರಲ್ಲಿ 3/4 ಭಾಗ ಉದ್ದಿನ ಕಾಳನ್ನ ಹಾಕ್ಕೊಂಡ್ರೆ ಚೆನ್ನಾಗಿ ನುಣ್ಣಗೆ ರುಬ್ಕೋಬೋದು. ಈಗ ಉಪ್ಪು ಮತ್ತು ಒಂದು ಸ್ವಲ್ಪ ಮೆಣಸು, 1 ಇಂಚಷ್ಟು ಶುಂಠಿ, ಖಾರಕ್ಕೆ ತಕ್ಕನಂಗೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ನೀರು ಆದಷ್ಟು ಕಡಿಮೆ ಬಳಸಿ ನೋಡಿ ಈ ರೀತಿ ನುಣ್ಣಗೆ ರುಬ್ಕೊಬೇಕಾಗತ್ತೆ. ನೋಡಿ ಈ ಹದಕ್ಕೆ ಹಿಟ್ಟನ್ನು ರುಬ್ಕೋಬೇಕಾಗತ್ತೆ. ಈಗ ಇನ್ನೊಂದು ಪಾತ್ರೆಗೆ ಇದನ್ನು ಶಿಫ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು 1/4 ಕಪ್ ನೀರು ಹಾಕ್ಕೊಂಡಿದ್ದೀನೇನೋ ಅಷ್ಟೇ, ಜಾಸ್ತಿ ನೀರು ಹಾಕೋಬಾರ್ದು, ಹಾಗೇ ರುಬ್ಕೋಬೇಕು. ಸ್ವಲ್ಪ 1/4 ಚಮಚ ಬೇಕಿಂಗ್ ಸೋಡಾನ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ 2ರಿಂದ 3 ನಿಮಿಷ ಈ ವಿಸ್ಕರ್ ಸಹಾಯದಿಂದ ನೀಟಾಗಿ ಈ ರೀತಿ ಬೀಟ್ ಮಾಡ್ಕೊಬೇಕು. ಚೆನ್ನಾಗಿ ಒಂದು ಏರಿಯೇಷನ್ ಕ್ರಿಯೇಟ್ ಆಗುತ್ತೆ. ಇದರಿಂದ ವಡೆಗಳು ಗರಿ ಗರಿಯಾಗೆ ಲೈಟಾಗೆ ಬರುತ್ತೆ. ನೋಡಿ ಈ ರೀತಿ ನೀರಿಗೆ ಹಾಕಿದಾಗ ತೇಲಬೇಕು, ಆ ರೀತಿ ಬೀಟ್ ಮಾಡ್ಕೋಬೇಕು. ಈಗ ಇದು ಚೆನ್ನಾಗಿ ಬೀಟ್ ಆಗಿದೆ. ಇದಕ್ಕೆ ನಾನು ಸಣ್ಣದಾಗಿ ಹೆಚ್ಚಿರೋಂಥ ತೆಂಗಿನಕಾಯಿ ಪೀಸಸ್ನ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಇದನ್ನು ಫ್ರಿಜ್ಜಿಗೆ ಎತ್ತಿಟ್ಬಿಡ್ತಾ ಇದ್ದೀನಿ. ಈಗ ಸೂಪಿಗೆ 1 ಸ್ಪೂನಷ್ಟು ಜೀರಿಗೆ, 1/2 ಸ್ಪೂನ್ ಮೆಣಸು, 1 ಇಂಚು ಶುಂಠಿ, ಖಾರಕ್ಕೆ ತಕ್ಕನಂಗೆ ಹಸಿಮೆಣಸಿನ್ಕಾಯಿ, 1 ಟೊಮ್ಯಾಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ರುಬ್ಕೊಳ್ಳೋಣ. ಅಷ್ಟರಲ್ಲಿ ನೋಡಿ ಬೇಳೆ ಬೇಯಕ್ಕೆ ಇಟ್ಟಿದ್ವಲ್ಲ, ಅದು ಚೆನ್ನಾಗಿ ಬೆಂದಿದೆ. ಇದನ್ನು ಚೆನ್ನಾಗಿ ಈ ರೀತಿ ಮ್ಯಾಶ್ ಮಾಡೋ ಥರ ಸೌಟಲ್ಲಿ ತಿರುಗಿಸ್ಕೋಬೇಕು. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿದ್ದೀನಿ. ನಿಮ್ಮ ಸೂಪ್ ಹದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೋಬೇಕು. ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗತ್ತೆ. ಈಗ ಇದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಒಂದು ಸ್ವಲ್ಪ ಕುದಿಯೋಕ್ಕೆ ಬಿಡೋಣ. ಇದು ಕುದ್ದ ನಂತರ ನಾವು ರುಬ್ಕೊಂಡಿದ್ದಂಥ ಮಸಾಲೆನೆಲ್ಲ ಇದಕ್ಕೆ ಹಾಕ್ಕೊಂಡು ಕುದಿಸ್ಕೊಳ್ಳೋಣ. ಈ ಮಸಾಲೆ ಹಾಕಿದ್ಮೇಲೆ ಜಾಸ್ತಿ ಕುದಿಸೋದು ಬೇಡ. ಆ ಫ್ಲೇವರೆಲ್ಲ ಹಾಗೇ ಇದ್ದರೆ ಚೆನ್ನಾಗಿ ಅನಿಸುತ್ತೆ ಸೂಪ್ ಕುಡಿಯುವಾಗ. ಈಗ ಇನ್ನೊಂದು ಸ್ವಲ್ಪ ಉಪ್ಪು ಬೇಕು ಅಂತ ಅನಿಸುತ್ತೆ ನನಗೆ. ಉಪ್ಪು ಹಾಕಿ ಮಸಾಲೆ ಎಲ್ಲ ಹಾಕಿದ್ಮೇಲೆ 1 ಕುದಿ ಈ ರೀತಿ ಬಂದರೆ ಸಾಕು. ಈಗ ಸ್ಟವ್ ಆಫ್ ಮಾಡಿ ತುಪ್ಪದಲ್ಲಿ ಸಾಸಿವೆ, ಕರಿಬೇವು, ಹಿಂಗು ಮತ್ತು ಮೆಣಸಿನ್ಕಾಯಿನ ಹಾಕಿ ಒಗ್ಗರಣೆ ಕೊಡ್ತಾಯಿದ್ದೀನಿ. ಈಗ ಬೋಂಡಾ ಸೂಪ್ಗೆ ಸೂಪು ರೆಡಿಯಾಗಿದೆ. ಫೈನಲ್ಲಾಗೆ ಸ್ವಲ್ಪ ನಿಂಬೆಹಣ್ಣಿನ ರಸ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ತಿರುಗಿಸ್ಕೊಂಡ್ರೆ ಸೂಪು ರೆಡಿ ಆಯಿತು. ಈಗ ಫ್ರಿಜ್ಜಲ್ಲಿ ಇಟ್ಟಿದ್ದೆ, ನಾನು 1/4 ಗಂಟೆ ಇಟ್ಟಿದ್ದೆ ಹಿಟ್ಟನ್ನು. ಫ್ರಿಜ್ಜಲ್ಲಿ ಇಡೋದ್ರಿಂದ ವಡೆಗಳು ಚೆನ್ನಾಗಿ ಬರ್ತವೆ ಗರಿ ಗರಿಯಾಗೆ. ಈಗ ಪುನಃ ಇನ್ನೊಂದು ಸಲ ನಾನು ಚೆನ್ನಾಗೆ ಬೀಟ್ ಮಾಡ್ಕೋತಾ ಇದ್ದೀನಿ. ಕೈನ ಈ ರೀತಿ ಒದ್ದೆ ಮಾಡಿಕೊಂಡು ನೋಡಿ ಹಿಟ್ಟನ್ನು ತಗೊಂಡು ಈ ಥರ ಸೆಂಟರಲ್ಲಿ ಹೋಲ್ ಮಾಡಿಕೊಂಡ್ರೆ ವಡೆ ಚೆನ್ನಾಗೆ ಬೇಯುತ್ತೆ. ಕೈಯಲ್ಲಿ ಮಾಡೋದು ಕಷ್ಟ ಅನಿಸಿದ್ರೆ ನೋಡಿ ಈ ಥರ ಈಸಿ ಮೆಥಡು. ಒಂದು ಟೀ ಸೋಸೋ ಜಾಲರಿನ ಒದ್ದೆ ಮಾಡಿಕೊಂಡು ನಾವು ರುಬ್ಕೊಂಡಿದ್ದಂಥ ಹಿಟ್ಟನ್ನು ಜಾಲರಿ ಮೇಲೆ ಹಾಕಿ ಈ ರೀತಿ ತೂತ ಮಾಡಿಕೊಂಡು
ನೇರವಾಗಿ ಎಣ್ಣೆಗೆ ಈ ರೀತಿ ಬಿಟ್ಕೊಬೋದು. ಕೈಯಲ್ಲಿ ಆದರೆ ನೋಡಿ ಈ ಥರ ಬಿಡಬೇಕಾಗತ್ತೆ. ಇದೊಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಬಂದ್ಬಿಡತ್ತೆ. ಆಗಲ್ಲ ಅನ್ನೋರು ಈ ರೀತಿ ಜಾಲರಿಯಲ್ಲಿ ಬಿಡ್ಬೋದು, ಅದೂ ಚೆನ್ನಾಗೇ ಬರುತ್ತೆ. ನೋಡಿ ಈಗ ಸ್ಲೋ ಫ್ಲೇಮಲ್ಲಿ ಇದನ್ನು ಗರಿ ಗರಿ ಆಗೋವರೆಗೂ ಬೇಯಿಸ್ಕೋಬೇಕು. ಎರಡು ಬದಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ ಈಗ ಇದಾಗಿದೆ. ಇದನ್ನೆಲ್ಲ ಎಣ್ಣೆಯಿಂದ ತೆಕ್ಕೊಂಡು ಬಿಡೋಣ. ಈಗ ಒಂದು ಬೌಲ್ಗೆ ಬಿಸಿ ನೀರು ಇಟ್ಕೊಂಡಿದ್ದೀನಿ. ಆ ಬಿಸಿ ನೀರಿಗೆ ನಾವು ಕರೆದಿಟ್ಕೊಂಡಂಥ ವಡೆನ ಒಂದು 5 ನಿಮಿಷ ನೆನೆಯೋಕ್ಕೆ ಬಿಟ್ಬಿಡಬೇಕು. ಇದು ಸಾಫ್ಟ್ ಆಗುತ್ತೆ. ಈಗ ಈ ರೀತಿ ಪ್ರೆಸ್ ಮಾಡ್ಕೊಬೇಕಾಗತ್ತೆ ವಡೆನ. ಅದರಲ್ಲಿರೋ ನೀರೆಲ್ಲ ಹೋಗೋ ಥರ ಪ್ರೆಸ್ ಮಾಡಿಕೊಂಡು ನೀವು ಯಾವ ಪ್ಲೇಟಲ್ಲೋ ಬೌಲಲ್ಲೋ ಏನರಲ್ಲಿ ಸರ್ವ್ ಮಾಡ್ತೀರೋ ಅದರಲ್ಲಿ ಈ ರೀತಿ ಜೋಡಿಸ್ಕೋಬೇಕಾಗತ್ತೆ. ಮೇಲ್ಗಡೆ ಮೊಸರನ್ನ ಹಾಕೋತಾ ಇದ್ದೀನಿ. ಆದಷ್ಟು ಫ್ರೆಶ್ ಮೊಸರನ್ನ ಹಾಕ್ಕೊಳ್ಳಿ, ಹುಳಿ ಮೊಸರು ಬೇಡ. ಈ ರೀತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೊಸರನ್ನ ಮೇಲ್ಗಡೆ ಹಾಕೋಬೇಕು. ಈಗ ಈ ಮೊಸರಿಗೆ ನಾನು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ್ದೀನಿ. ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಹಾಗೆಯೇ ನಾನು ಸ್ವೀಟ್ ಸಕ್ಕರೆ ಏನು ಹಾಕಿಲ್ಲ ಮೊಸರಿಗೆ, ಹಾಗಾಗಿ ದಾಳಿಂಬೆನ ಹಾಕೋತಾ ಇದ್ದೀನಿ. ಇದು ಸ್ವೀಟ್ನೆಸ್ ಕೊಡುತ್ತೆ, ತಿನ್ನುವಾಗ ತುಂಬಾ ರುಚಿ ಅನಿಸುತ್ತೆ. ಇನ್ನೊಂದು ಸ್ವಲ್ಪ ಖಾರ ಬೂಂದಿನ ಮೇಲ್ಗಡೆ ಹಾಕಿ ಸ್ವಲ್ಪ ಉಪ್ಪನ್ನು ಮೇಲ್ಗಡೆ ಉದುರಿಸ್ಕೊಂಡ್ರೆ ನಮ್ಮ ದಹಿ ವಡ ಅಥವಾ ಟಯರ್ ವಡ ರೆಡಿ ಆಗುತ್ತೆ. ಈಗ ಬೋಂಡ ಸೂಪ್ಗೆ ನಾವು ಮಾಡಿಟ್ಕೊಂಡಿರೋಂಥ ವಡೆಗಳನ್ನ ಹಾಕಿ ಅದ್ರ ಮೇಲೆ ನಾವು ರೆಡಿ ಮಾಡಿಟ್ಕೊಂಡಿದ್ವಲ್ಲ ಸೂಪು, ಅದನ್ನು ವಡೆಗಳ ಮೇಲೆ ಹಾಕಿದ್ರೆ ಈ ಚಳಿಗಂತೂ ಬೋಂಡ ಸೂಪಿನ ಕುಡಿಯೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಬೋಂಡ ಜೊತೆಗೆ ಸೂಪೂ ತುಂಬ ಟೇಸ್ಟ್ ಅನಿಸುತ್ತೆ. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡ್ರೆ ಸೂಪು ಮತ್ತು ಬೋಂಡ ಎರಡೂ ರೆಡಿ ಆಗುತ್ತೆ. ಇದು ಯಾವುದು ಬೇಡಪ್ಪ, ಜಸ್ಟ್ ತೆಂಗಿನಕಾಯಿ ಚಟ್ನಿ ಮಾಡಿಕೊಂಡು ವಡೆನ ತಿನ್ನೋಕ್ಕೂ ತುಂಬಾ ರುಚಿಯಾಗಿರುತ್ತೆ. ನೋಡಿದ್ರಲ್ವಾ, ಒಂದೇ ಒಂದು ಬೌಲ್ ಉದ್ದಿನ ಬೇಳೆಯಲ್ಲಿ 3 ರೀತಿಯ ರೆಸಿಪಿ. ನಿಮ್ಮ ಮನೇಲಿ ಯಾರಿಗೇನು ಇಷ್ಟ ಆಗುತ್ತೋ ಅದನ್ನು ಮಾಡಿಕೊಡ್ಬೋದು. ವಡೆ ಒಂದು ರೆಡಿ ಮಾಡಿಕೊಂಡ್ರೆ ಈಸಿಯಾಗಿ ಈ ರೆಸಿಪಿಗಳನ್ನ ಮಾಡ್ಕೋಬೋದಾಗತ್ತೆ. ಟ್ರೈ ಮಾಡಿ, ಹೇಗೆ ಬಂತು ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಹ್ಯಾಪಿ ಕುಕಿಂಗ್.